ತುಂಬಾ ಅದ್ಭುತ. ಹತ್ರದಿಂದ ನಮಗೆ ದರ್ಶನ ಸಿಕ್ತು. ನಮ್ಮ ರಘುಮೂರ್ತಿ ಸರ್ ಅವರು, ತಹಶೀಲ್ದಾರ್ ಅವರು ನೇತೃತ್ವದಲ್ಲಿ ನಾವೆಲ್ಲ ಬಂದಿದ್ದು. ಅದ್ಭುತವಾದ ಕಾರ್ಯಕ್ರಮ, ತುಂಬಾ ಚೆನ್ನಾಗಾಯ್ತು. ಭಕ್ತಿ ಪರವಶವಾಗಿತ್ತು. ಇಲ್ಲ, ಎಲ್ಲ ಬೆಂಗಳೂರೇ, ಎಲ್ಲ ನಾಗರಬಾವಿಯಿಂದ ಬಂದಿದ್ದೀವಿ. ರಘುಮೂರ್ತಿ ಸರ್ ಅಂತ ನೀವು ಹೇಳಿ. ನಮ್ಮ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿಗೆ ಪ್ರತೀಕವಾದ ಗವಿಗಂಗೇಶ್ವರ ದೇವಸ್ಥಾನ ಇವತ್ತು ಅದ್ಭುತವಾದ ಒಂದು ದೇವರ ದರ್ಶನವಾಗಿದೆ. ನಾವೆಲ್ಲರೂ ಕೂಡ 12ನೇ ಶತಮಾನದಲ್ಲಿ ಬಸವಣ್ಣನವರ ಹೇಳ್ತೀವಿ, ಏನು ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗುವ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗುವ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಅಂತೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಈ ಪರಮಾತ್ಮನ ಭಾವಪರವಶರಾಗಿದ್ದೀವಿ. ಇಡೀ ದಿನ ಮೈ ಮನಸ್ಸು ಈ ಪರಮಾತ್ಮನೊಂದಿಗೆ ಅನುರಕ್ತರಾಗಿದ್ದೀವಿ. ನಮ್ಮ ರಾಜ್ಯದಲ್ಲೇ ಒಂದು ಅದ್ಭುತವಾದ ದೇವಸ್ಥಾನ. ಈ ದೇವಸ್ಥಾನ ದರ್ಶನ ಪಡೆದು ನಮ್ಮದು ಪುಣ್ಯ ಅಂತ ನಾವು ಭಾವಿಸ್ತೀವಿ. ರಘುಮೂರ್ತಿ ಅಂತ, ನಾನು ನಿವೃತ್ತ ತಹಶೀಲ್ದಾರ್. ನಾವು ನಾಗರಬಾವಿಯಿಂದ ಬಂದಿದ್ವಿ. ನನ್ನ ಹೆಸರು ಜಯಕುಮಾರ್ ಅಂತ ಹೇಳಿ. ನಮ್ಮ ತಹಸೀಲ್ದಾರ್ ನೇತೃತ್ವದಲ್ಲಿ ನಾವೆಲ್ಲ ಬಂದ್ವಿ. ನಾವು ಒಳ್ಳೆ ಕರೆಕ್ಟಾಗಿ ಸ್ವಾಮಿ ಯಾವಾಗ ಸ್ವಾಮಿ ಮೇಲೆ ಕಿರಣ ಬೀಳ್ತೋ ಒಳ್ಳೆ ದರ್ಶನ ಮಾಡಿದೀವಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡಿದೀವಿ ನಾವು. ಎಲ್ರಿಗೂ ಒಳ್ಳೇದಾಗ್ಲಿ.